ಇನ್ನು ನಮ್ಮ ಜೊತೆ ನಟ ವಿಜಯ ರಾಘವೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಹೊಸ ವರ್ಷ ಶಿವಣ್ಣ ಅವರು ಕೂಡ ಚೆನ್ನಾಗಿದ್ದೀನಿ ಅನ್ನುವಂಥ ಒಂದು ಒಳ್ಳೆ ಮೆಸೇಜ್, ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್? ಮಾತನಾಡಿದ್ರ ಸರ್ ಅವ್ರ ಜೊತೆ? ಅವ್ರ ಜೊತೆ ಮಾತಾಡಿಲ್ಲ, ಆದ್ರೆ ವಿಷಯ ಗೊತ್ತಾಯ್ತು. ಹೊಸ ವರ್ಷಕ್ಕೆ ಇದಕ್ಕಿಂತ ಆಶಾದಾಯಕವಾದ ಸುದ್ದಿ ಇನ್ನೊಂದು ಸದ್ಯಕ್ಕಿಲ್ಲ. ಡಿಕೆಡಿಲೆಲ್ಲ ಇದ್ರು, ತುಂಬಾ ಖುಷಿಲೇ ಇದ್ರು, ಅವ್ರ ನೋವೇ ಕಾಣಿಸ್ತಾ ಇರ್ಲಿಲ್ಲ. ಒಂದ್ ಎನರ್ಜಿ ಅಂದ್ರೇನೆ ಶಿವಣ್ಣ ಅಂತ ಹೇಳ್ಬೇಕಾಗತ್ತೆ. ಶಿವಣ್ಣ ಅವ್ರಿಗೆ ಆಪರೇಷನ್ ಅಂತ ಬಂದಾಗ ಸ್ವಲ್ಪ ಸಹಜವಾಗಿ ಎಲ್ರಿಗೂ ಆತಂಕ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇವಾಗ ಸದ್ಯಕ್ಕೆ ಆನೆಸ್ಟ್ ಆಗಿ ನನ್ನ ಮನಸ್ಥಿತಿ ಹೇಗಿದೆ ಅಂದ್ರೆ, ಅವರು ಒಂದು ಆರೋಗ್ಯದ ಒಂದು ಪರಿಸ್ಥಿತಿ ಇತ್ತು, ಹೋಗಿದ್ದಾರೆ, ಗುಣಮುಖರಾಗಿದ್ದಾರೆ, ವಾಪಸ್ ಬರ್ತಿದ್ದಾರೆ. ಅದನ್ನ ಅಷ್ಟು ಮಾತ್ರ ನನ್ನ ಮನಸ್ಸಲ್ಲಿ ಇಟ್ಕೋತಾ ಇದ್ದೀನಿ ಸರ್. ಬೇರೆ ಯಾವ್ದು ಮಾತಾಡಕ್ ನನ್ಗೆ ಇಷ್ಟನೇ ಇಲ್ಲ ಸರ್. ಸರ್, ಏನಾದ್ರು ಅಂದ್ರೆ ಅವ್ರಿಗೆ ಇದ್ದಿದ್ದ ಟೆನ್ಷನ್ ಏನಾದ್ರು ಹೇಳ್ಕೊಳ್ತಿದ್ರೆ ಸರ್? ಒಂದ್ ಸ್ವಲ್ಪ ಭಯ ಸಹಜವಾಗಿ ಇದ್ದಿದ್ದೆ ಆಪರೇಷನ್ ಅಂತ ಬಂದಾಗ ಈ ಹಿಂದೆ. ಅದೇ ಹೇಳಿದ್ನಲ್ಲ ಸರ್, ಅದು ಆಗೋಯ್ತು, ಆ ಟೈಮ್ ಆಯ್ತು. ಇವಾಗ ಅವ್ರು ಗುಣಮುಖರಾಗಿದ್ದಾರೆ, ಎಲ್ರಿಗೂ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತ್ರ ಮಾತಾಡೋಣ ಸರ್. ಹೊಸ ವರ್ಷ ಖುಷಿಯ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಒಂದ್ ರಿಲೀಫ್ ಅಂತೂ ಸಿಗ್ತಾ ಅಂತ. ಡೆಫಿನೆಟ್ಲಿ ಅದೇ ಆ ರಿಲೀಫ್ ಬಗ್ಗೆನೆ. ಆ ರಿಲೀಫ್ ಇಂದನೇ ನಮ್ಗೆಲ್ರಿಗೂ ಖುಷಿ ಆಗಿರೋದು. ಅವ್ರಿಗೆ ಎಷ್ಟು ರಿಲೀಫ್ ಆಗಿದೆ ಅದಕ್ಕಿಂತ 100 ಪಟ್ಟರಷ್ಟು ನಮ್ಗೆಲ್ರಿಗೂ ರಿಲೀಫ್ ಆಗಿದೆ. ಶಿವಣ್ಣ ಯಾವಾಗ ಮಾತನಾಡ್ತಾರೆ, ಏನ್ ಹೇಳ್ತಾರೆ ಅನ್ನುವಂತ ಕುತೂಹಲ ಎಲ್ರಿಗೂ ಇತ್ತು. ಅಭಿಮಾನಿಗಳು ಲಕ್ಷಾಂತರ ಜನ ಪೂಜೆ ಪುನಸ್ಕಾರಗಳನ್ನೆಲ್ಲ ಹೇಳ್ತಾ ಇದ್ರು. ನೀವು ಅವರ ಅಭಿಮಾನಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಈಗ ಎಲ್ಲ ಅಭಿಮಾನಿಗಳಿಗೂ ನಾವು ಶಿವಣ್ಣಮ್ಮ ಹೇಗೆ ಎಲ್ರೂ ಕೃತಜ್ಞತೆ ಹೇಳ್ತಾ ಇದ್ದಾರೋ, ನಾವು ಹಾಗೆ ಎಲ್ರಿಗೂ ಕೃತಜ್ಞತೆ ಹೇಳ್ಬೇಕು. ಎಲ್ರೂ ಕೂಡ ಬಹಳ ಪ್ರಾರ್ಥನೆಗಳನ್ನ ಮಾಡಿದ್ದಾರೆ, ಬಹಳ ಬೇಡಿಕೆಗಳನ್ನ ಇಟ್ಕೊಂಡಿದ್ರು ದೇವ್ರ ಹತ್ರ. ಪ್ರಾರ್ಥನೆ ಜೊತೆಗೆ ಹರಕೆಗಳನ್ನ ಓದ್ಕೊಂಡಿದ್ರು. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಗೀತಕ್ಕನ್ ಬಗ್ಗೆ ಹೇಳೋದಾದ್ರೆ ಅಂತ ಶಿವಣ್ಣ ಹೇಳ್ತಾ ಇದ್ರು, ಗೀತಕ್ಕ ಇಲ್ಲ ಅಂದ್ರೆ ನಾನು ಏನೂ ಅಲ್ಲ, ಗೀತಕ್ಕ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಹಂಗಾಗಿ ಇಷ್ಟು ಬೇಗ ನಾನು ರಿಕವರ್ ಆಗ್ಲಿಕ್ಕೂ ಕೂಡ ಕಾರಣ. ಬಹಳ ದೊಡ್ಡ ಶಕ್ತಿ ಸರ್, ಬಹಳ ದೊಡ್ಡ ಶಕ್ತಿ, ಬಹಳ ಏನಂತಾರೆ, ಬಹಳ ಇಂಟೆನ್ಸ್ ವ್ಯಕ್ತಿತ್ವ ನಮ್ ಗೀತಕ್ಕೆ ಅದು. ಅವರು ಹೇಗೆ ಅಂದ್ರೆ ಶಿವಣ್ಣ ಮಾಮನ್ಗೆ ಒಂದ್ ರೀತಿ ಚೈತನ್ಯ, ಅವ್ರಿಗೆ ಒಂದು ಭದ್ರ ಕೋಟೆ, ಆಮೇಲೆ ಅವರ ಬಹಳ ದೊಡ್ಡ ಫೌಂಡೇಶನ್, ಬಹಳ ಬುನಾದಿ ಗೀತಕ್ಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್. ಶಿವಣ್ಣಗೆ ಆಪರೇಷನ್ ಅಂತ ಬಂದಾಗ ಸಹಜವಾಗಿ ನಮಗೂ ಕೂಡ ಅಷ್ಟೇ, ಶಿವಣ್ಣನ್ ಯಾವಾಗ್ಲೂ ಎನರ್ಜಿಯಿಂದಾನೇ ನೋಡಿ ಅಭ್ಯಾಸ, ಆ ತರನೇ ನೋಡ್ತಾ ಇದ್ದ. ಆಪರೇಷನ್ ಅಂತ ಬಂದಾಗ ಸಹಜವಾಗಿ ಒಂಥರ ಭಯ ಆಗ್ತಾ ಇತ್ತು. ಅದೇ ನೀವು ಮತ್ತೆ ಅದನ್ನ ಇಲ್ಲ ಅಂದ್ರೆ ಇವತ್ತು ಆ ಖುಷಿಯ ಮಾತುಗಳನ್ನ ನೋಡಿದ್ವಲ್ಲ ಸರ್, ಒಂಥರ ರಿಲ್ಯಾಕ್ಸ್ ಎಲ್ರಿಗೂನು. ಸದ್ಯ ಇದೊಂದು ರಿಯಾಕ್ಷನ್ ಬೇಕಾಗಿತ್ತು ಅಂತ. Let us all celebrate this recovery. Yes. Thank you sir, thank you. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ವಿಜಯ ರಾಘವೇಂದ್ರ ಅವರು ಕೂಡ ಮಾತನಾಡಿ ಹಿಂದಿನದ್ದು ಏನಾಗಿತ್ತು ಅದೆಲ್ಲ ಬಿಟ್ಬಿಡೋಣ, ಖುಷಿಯಾಗಿದ್ದಾರೆ ಶಿವಣ್ಣ, ಅದನ್ನ ಮಾತ್ರ ಸೆಲೆಬ್ರೇಟ್ ಮಾಡೋಣ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಕೊಡ್ತಾ ಇದ್ರು. ಇಲ್ಲಿ ಮೇಯ್ನ್ ಆಗಿ ಶಿವಣ್ಣ ಆಪರೇಷನ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಅವಾಗ ಗೀತಕ್ಕ ಮತ್ತು ಒಂದು ಕಡೆ ಮಧು ಬಂಗಾರಪ್ಪ ಅವರು, ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತು ಮಧು ಬಂಗಾರಪ್ಪ ಅವರು, ಹಾಗೆ ವೈದ್ಯರು ಏನಾಯಿತು, ಏನು ಎತ್ತ, ಯಾವ ರೀತಿಯಾಗಿ ಆಪ್ರೇಷನ್ ಆಯಿತು, ಶಿವಣ್ಣ ಯಾವ ರೀತಿಯಾಗಿ ಸ್ಪಂದಿಸಿದ್ರು ಆಪ್ರೇಷನ್ಗೆ, ಅವ್ರು ಬೇಗ ರಿಕವರ್ ಆಗ್ತಾರೆ, ಅವರೇ ಬಂದು ಮಾತನಾಡ್ತಾರೆ, ಆ ಪ್ರೋಸೆಸ್ ಬಗ್ಗೆ ಎಲ್ಲದನ್ನೂ ಕೂಡ ಹೇಳಿದರು. ಈಗ ಶಿವಣ್ಣ ಅವರೇ ಮಾತನಾಡ್ತಾ ಖುಷಿಯನ್ನು ವ್ಯಕ್ತಪಡಿಸಿ ಐ ಆಮ್ ಆಲ್ ರೈಟ್, ಇನ್ನಷ್ಟು ಡಬಲ್ ಪವರ್ ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಶಿವಣ್ಣ ಏನು ಮಾತನಾಡಿದ್ರು ಇನ್ನೊಮ್ಮೆ ಕೇಳೋಣ. ಇದೇ ಇರುತ್ತೆ ಮನ ಸ್ವಲ್ಪ ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ. ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ, ಭಯ ಅನ್ನೋದು ಇದೇ ಇರುತ್ತೆ ಮನುಷ್ಯನಿಗೆ. ಬಟ್ ಆ ಭಯ ನೀಗ್ಸಕ್ಕಂತಾನೆ ಕೆಲವರು ಅಭಿಮಾನಿ ದೇವರುಗಳಿರ್ತಾರೆ, ಕೆಲವರು ಕೋ ಆರ್ಟಿಸ್ಟ್ಗಳಿರ್ತಾರೆ, ಕೆಲವರು ಫ್ರೆಂಡ್ಸ್ಗಳಿರ್ತಾರೆ, ಸಂಬಂಧಿಕರಿರ್ತಾರೆ, ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಹೆಡ್ ಪೀಪಲ್, ಡಾಕ್ಟರ್ಸ್ಗಳಿರ್ತಾರೆ. ಆ್ಯಂಡ್ ನಮ್ಮ ಅಲ್ಲಿ ನಮ್ಮ ಕೀಮೋ ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು, ದಿಲೀಪ್ ಇರ್ಬೋದು, ಗೀತಾ ಅವ್ರು ಇರ್ಬೋದು, ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲ್ಯಾದಲ್ಲಿ, ಬಿ ಕೆ ಶ್ರೀನಿವಾಸ್ ಅವರು ಇರ್ಬೋದು. ಜೀವನದಲ್ಲಿ ಶಿವಣ್ಣ ಆದರೆ ಗೀತಾ ಆದರೆ ಶಿವಣ್ಣ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈಯಲ್ಲಿ ಸಿಗುತ್ತೋ ಅಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಸಿಗುತ್ತೆ. ಅದೊಂದು ನನ್ನ ಮಗಳು ನಿವಿ, ದಿಲೀಪ್ ಅವರು, ನಿಶು ಇರ್ಬೋದು. ಆ್ಯಂಡ್ ಅದೇ ರೀತಿ ನಿವಿ ಫ್ರೆಂಡ್ ಒಬ್ಬ ಅದನ್ನು ಪ್ರಶಾಂತ್ ಅಂತ, ಅಷ್ಟೇ ಐ ಕಾಂಟ್ ಫರ್ಗೆಟ್. ಇಷ್ಟು ಜನ, ಅದ್ರ ಜೊತೆಯಲ್ಲಿ ಮಧು ರಿಯಲಿ ಸುಮ್ಮನೆ ಹೇಳ್ಬಾರ್ದು, ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ಹಂಗೆ ನೋಡ್ಕೊಂಡಿದ್ದಾರೆ. ಮನೋಹರನ್ ಅವರು, ದೇವರೇ ಅವರು ಮಾತಾಡೋ ರೀತಿ ಇರ್ಬೋದು, ಎಷ್ಟು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ನಮ್ಮಿಬ್ಬರು, ಒಂದು ಭಾವನೆ. ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ರು ಇರ್ಬೋದು, ಪ್ರತಿಯೊಂದು
ಸ್ಟಾಫ್ಸ್ ಇರ್ಬೋದು, ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್, ಅಲ್ಲಿ ಮಯಾಮಿ ಕ್ಯಾನ್ಸರ್ ಸೆಂಟ್ರ್, ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ. ಅವರೆಲ್ಲ ಅಷ್ಟು ಈಸಿಯೆಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪ್ರೇಷನ್. ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲ್ಯಾಡ್ರನ್ನ ತೆಗೆದಿದ್ದಾರೆ. ಇವಾಗ ಹೊಸ ಬ್ಲ್ಯಾಡ್ರ್ ನನಗಿದೆ ಅಷ್ಟೇ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ನಡೆದಿರೋದು. ಯಾಕಂದ್ರೆ ನಾವು ಡೀಟೇಲೆಲ್ಲ ಹೇಳೋಕ್ಕೋದ್ರೆ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ಒಂದು ಭಯ ಅಷ್ಟೇ. ಗಾಬರಿ ನಮಗಿರಲಿ, ನಿಮ್ಗೆ ಸ್ವಲ್ಪ